ಈ ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿದ್ದಾವೆ. ಏನಕ್ಕೆ ಗೊತ್ತಾ ಅಷ್ಟು ಖುಷಿ? ತಿನ್ನಕ್ಕೆ ಏನಾದರೂ ಮಾಡ್ಕೊಡ್ಲಾ ಅಂತ ಕೇಳಿದೆ, ಅದಕ್ಕೆ ಅಷ್ಟು ಖುಷಿ. ನಮ್ಮ ಮಮ್ಮಿ ನಮಗೋಸ್ಕರ ಏನೋ ಮಾಡ್ತಿದ್ದಾರೆ ಅಂತ. ಮಕ್ಕಳು ಅಷ್ಟು ಖುಷಿಯಾಗಿರೋದನ್ನ ಕಂಡ್ರೆ ಇನ್ನು ತಾಯಿ ಮನಸ್ಸು ಸುಮ್ಮನೆ ಇರುತ್ತಾ? ತಾಯಿ ಕೂಡ ಖುಷಿ ಆಗುತ್ತೆ. ನಿಮಗೆಲ್ಲ ಹಾಯ್ ಅಂತ ಹೇಳ್ತಾವೆ ನೋಡ್ರಿ. ನಾನು ಇವ್ರಿಗೋಸ್ಕರ ಏನು ಮಾಡ್ತಿದ್ದೀನಿ ಗೊತ್ತಾ? ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟ. ಚೆನ್ನಾಗಿರುತ್ತೆ ಅಲ್ವಾ? ನಮ್ಮ ಖುಷಿಯಲ್ಲೇ ಆಲ್ರೆಡಿ ಗುಲಾಬ್ ಜಾಮ್ ತಿಂದಿದ್ದಾನೆ. ಗುಲಾಬ್ ಜಾಮ್ ಅಂದರೆ ಗೊತ್ತಾಗುತ್ತೆ. ನಮ್ಮ ಚಿನ್ನಿಗಿನ್ನ ಗೊತ್ತಾಗಲ್ಲ, ಅವಳಿನ್ನ ಫಸ್ಟ್ ಟೈಮ್ ಇದು ಟೇಸ್ಟ್ ಮಾಡ್ತಾ ಇರೋದು. ಅವಳು ಹೆಂಗಿರುತ್ತೋ ಏನೋ, ತಿಂತಾಳೋ ಇಲ್ಲೋ ಅಂದ್ಕೊಂಡಾಗಲಿ ಅವಳು ತುಂಬಾ ಇಷ್ಟಪಟ್ಟು ತಿಂದಳು. ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ಹೇಳಿ ತಾಯಿಗೆ? ಮಾಡಿದ್ದನ್ನು ಇಷ್ಟಪಟ್ಟು ತಿಂದರೆ ಅಷ್ಟೇ ಸಾಕು. ಇಂಥವೇನು ತಿಂತಾವೆ ಬಿಡಿ, ಆರಾಮಾಗಿ ತಿಂತವೆ. ಅದೇ ಊಟ ಮಾಡಂದ್ರೆ ಮಾತ್ರ ಮಾಡಲ್ಲ. ಊಟ ಮಾಡಂದ್ರೆ ಸಾಕು ಯಾರು ಬಡದ್ರನಪ್ಪ ಅನ್ನಂಗೆ ಆಳ್ತವೆ ಎರಡು. ಹೋಗ್ಲಿ ಬಿಡಿ, ಅದಾದರೂ ಇಲ್ಲಿಂದ್ರೆ ಇದಾದರೂ ತಿಂತಾರಲ್ಲ, ಅದಕ್ಕಾದ್ರೂ ಖುಷಿ ಪಡೋಣ ಅಂದಾಗೆ ಗುಲಾಬ್ ಜಾಮ್ ಮಾತ್ರ ಸಖತ್ ಟೇಸ್ಟ್ ಇತ್ತು. ನಾನು ತಿಂದು ಮಕ್ಳಿಗೂ ತಿನ್ನಿಸಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.